ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೊಸ ನೋಟಿಫಿಕೇಷನ್ ಬಂದಿದೆ 2000 ಲೈನ್ಮನ್ ಹುದ್ದೆಗಳದು. ಇದಕ್ಕೆ ಫಿಸಿಕಲ್ ಇರುತ್ತೆ, ಎಕ್ಸಾಮ್ ಇರೋದಿಲ್ಲ. ಸೊ ಬೆಳಿಗ್ಗೆ ಸಚಿವ ಕೆ ಜಾರ್ಜ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. 2000 ಲೈನ್ಮನ್ಗಳ ನೇಮಕವನ್ನು ಇನ್ನೂ 15 ದಿನಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅಂತ. ಮತ್ತು ಈ ಹುದ್ದೆಗೆ ಯಾವುದೇ ರೀತಿಯ ಎಕ್ಸಾಮ್ ಇರೋದಿಲ್ಲ. ಸೊ ಈ ಲೈನ್ಮನ್ ಹುದ್ದೆಗೆ ಯಾವುದೇ ರೀತಿಯ ಎಕ್ಸಾಮ್ಗಳು ನಡೆಯೋದಿಲ್ಲ, ಆದರೆ ಏನು ಫಿಸಿಕಲ್ ಇರುತ್ತೆ. ಸೊ ಮೊದಲಿಗೆ ವಿಲೇಜ್ ಅಕೌಂಟು ಇದೇ ರೀತಿ ನಡೆಸ್ತಾಯಿದ್ರು. ಬರೀ 10th ಮೆರಿಟ್ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾಯಿದ್ರು. ಅದನ್ನು ವಿಲೇಜ್ ಅಕೌಂಟನ್ನು ಚೇಂಜ್ ಮಾಡಿ ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಟ್ಟಿದ್ರು. ಈಗ ಈ ಲೈನ್ಮನ್ ಹುದ್ದೆಗೂ ಅದೇ ರೀತಿ ಮಾಡಬಹುದು ಎನ್ನಲಾಗಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಡಿಸಿಷನ್ನ ತಗೋತಾರೆ ಅಂತ. ಈ ಲೈನ್ಮನ್ ಹುದ್ದೆ ಈಗ ಸದ್ಯಕ್ಕೆ ಮೆರಿಟ್ ಮೇಲೆ ಇದೆ ಅಂತ ಹೇಳಲಾಗ್ತಿದೆ. ಜಾರ್ಜ್ ಅವರು ಹೇಳಿದ್ದಾರೆ 2000 ಲೈನ್ಮನ್ಗಳ 15 ದಿನಗಳಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂತ. ಸೊ ಮತ್ತು ಕಲ್ಯಾಣ ಕರ್ನಾಟಕ ಜನರಿಗೆ ಮೀಸಲನ್ನು ನೀಡಬೇಕು ಅಂತಲೂ ಅವರು ಹೇಳಿದ್ದಾರೆ. ಕೊರೋನಾ ಟೈಮ್ನಲ್ಲಿ SSLC ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಹೆಚ್ಚಾದ ಕಾರಣ ಇದಕ್ಕೆ ಸ್ವಲ್ಪ ಎಲ್ಲರಿಗೂ ತೊಂದರೆ ಆಗುತ್ತೆ. ಅವರು ಪರ್ಸೆಂಟೇಜ್ ಹೆಚ್ಚದವು ಆದ ಕಾರಣ ಇದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ಬೇಕಂತ ನಾವು ಕೇಳ್ಕೊಳ್ತೇವೆ. ಸೊ ನೀವು ಟ್ವಿಟರ್ ಒಳಗೆ ಹ್ಯಾಶ್ಟ್ಯಾಗ್ ಹಾಕಿ CM ಅಥವಾ ಜಾರ್ಜ್ ಅವ್ರನ್ನ ಎಕ್ಸಾಮ್ ನಡೆಸ್ರಿ ಅಂತ ಹ್ಯಾಶ್ಟ್ಯಾಗ್ ಬರೆದ ಕಳಿಸ್ರಿ. ಸೊ ಈ 2000 ಲೈನ್ಮನ್ಗಳ ಫಿಸಿಕಲ್ ಅಂತರೂ ಕಂಪಲ್ಸರಿ ಇರುತ್ತೆ. ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಟ್ಟರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಇನ್ನು 15 ದಿವಸ ಒಳಗೆ ಈ ಥರದ ಅಧಿಸೂಚನೆಯನ್ನು ಬಿಡ್ತಾರೆ. ಇವತ್ತು ಬೆಳಗ್ಗೆನ ಒಳ್ಳೆಯ ನ್ಯೂಸನ್ನು ಸಚಿವ ಜಾರ್ಜ್ ಅವರು ನೀಡಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನು ಹಾಕ್ತಿರ್ತೀನಿ. ಹಾಗೆ ಲ್ಯಾಂಡ್ ಸರ್ವೆ ಎಕ್ಸಾಮ್ ಸಂಬಂಧ ವಿಡಿಯೋ ನೋಡಿ. ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು ಹಾಗೆ KPSC ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗಿ ಈಗ ಕ್ವಿಕ್ ರಿವಿಷನ್ ಕ್ಲಾಸ್ಗಳು ನಡೀತಿವೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.